ಶ್ರೀನಾರಾಯಣಗುರು ಸ್ಕೂಲ್ ಆಫ್ ಚೆಸ್ ಕಾಪು ಉಡುಪಿ ಶ್ರೀನಾರಾಯಣಗುರು ಸ್ಪೋರ್ಟ್ಸ್ ಅಂಡ್ ಎಜುಕೇಷನ್ ಟ್ರಸ್ಟ್ ಕಾಪು ಇದರ ಅಂಗಸಂಸ್ಥೆ ಆಯೋಜನೆಯಲ್ಲಿ ಉಡುಪಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನ ಕಾಪು ಹಾಗೂ ಅಫಿಲಿಯನ್ಸ್ ಟೆಕ್ನಾಲಜಿ ಮಂಗಳೂರು ಇದರ ಸಹಕಾರದಲ್ಲಿ ಕಾಪು ಶ್ರೀ ಮಾರಿಯಮ್ಮ ಸಭಾಭವನದಲ್ಲಿ 9ನೇ ಕರ್ನಾಟಕ ರಾಜ್ಯ ಸ್ಕೂಲ್ಸ್ ಚೆಸ್ ಚಾಂಪಿಯನ್ಶಿಪ್ 2026ರ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವ ಮೂಲಕ ಕಾಪು ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿಯವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಚೆಸ್ ಸ್ಪರ್ಧೆಯು 20 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಕಾಪು ಕ್ಷೇತ್ರದಲ್ಲಿ ನಡೆಸುತ್ತಿರುವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುತ್ತಿರುವ ಸ್ಪರ್ಧಾಳುಗಳಿಗೆ ಶುಭ ಕೋರಿದ್ರು. ಇವತ್ತು ನಮ್ಮ ಕಾಪುನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. ನನಗೆ ಹೆಚ್ಚು ಈ ವಿಷಯ ಪ್ರಥಮ, ಹಾಗಾಗಿ ಇದು 20 ವರ್ಷದಿಂದ ನಡೀತಾ ಇದೆ ಅಂತ ಹೇಳಿದರು. ಅವರ ಒಂದು ಶ್ರಮ ಇದೆಲ್ಲ ಇವತ್ತು ಇಷ್ಟು ಜನ ಸೇರುವಾಗೆ ಆಗಿದೆ. 20 ಜನ 2 ದಿವಸಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀರಿ ಅಂತ ಸಂಘಟಕರು ಹೇಳಿದರು. ಇದು ಒಂದು ಒಳ್ಳೆಯ ಬೆಳವಣಿಗೆ. ಅಭಿವೃದ್ಧಿ ಪಥದಲ್ಲಿ ಹೋಗುತ್ತಿರುವ ಕಾಪುವಿಗೆ ರಾಜ್ಯಾದ್ಯಂತದಿಂದ ಇಲ್ಲಿ ಬಂದಿದ್ದೀರಿ, ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹಾರೈಸುತ್ತಾ ಇದರ ಸಂಘಟಕರಿಗೂ ಹಾಗೂ ನೀವು ಬಂದವರಿಗೆ ಎಲ್ಲರಿಗೂ ಮಕ್ಕಳಿಂದ ಹಿಡಿದು ಎಲ್ಲ ಹಿರಿಯರಿಗೂ ನಮ್ಮ ಒಳ್ಳೆಯ ಜನಾರ್ದನ ಹಾಗೂ ವಿಶೇಷ ಚೆಸ್ ಪಂದ್ಯಾಟದ ಉದ್ಘಾಟನೆಯನ್ನ ಕಾಪು ಶ್ರೀ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಮನೋಹರ್ ಶೆಟ್ಟಿ ಅವರು ನಡೆಸಿಕೊಟ್ಟರು. ಸಭಾಧ್ಯಕ್ಷತೆಯನ್ನ ಎಂಆರ್ಪಿಎಲ್ನ ಸಿಎಸ್ಆರ್ ಜನರಲ್ ಮ್ಯಾನೇಜರ್ ಮಂದಾರ ವಿ ಕಾಳಿ ಅವರು ವಹಿಸಿದ್ರು. ಗಾಂಧಿ ಆಸ್ಪತ್ರೆ ಉಡುಪಿಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಶ್ರೀ ವ್ಯಾಸರಾಜ್ ತಂತ್ರಿ, ಮಂಗಳೂರು ಅಫಿಲಿಯನ್ಸ್ ಟೆಕ್ನಾಲಜಿ ಸ್ಥಾಪಕರಾದ ಅವಿನಾಶ್ ಶೆಟ್ಟಿ, ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಬೆಂಗಳೂರಿನ ಅಧ್ಯಕ್ಷರಾದ ಮಧುಕರ್ ಟಿಎನ್, ಉಡುಪಿ ಉಜ್ವಲ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಜಯ್ ಪುರುಷೋತ್ತಮ ಶೆಟ್ಟಿ, ಹಳೆ ಮಾರಿಯಮ್ಮ ದೇವಸ್ಥಾನ ಕಾಪುವಿನ ಮಾಜಿ ಆಡಳಿತ ಮುಕ್ತೇಸರಾದ ಶ್ರೀಧರ್ ಶೆಣೈ, ಅಸೋಸಿಯೇಷನ್ ಆಫ್ ಸರ್ಜರಿ ಆಫ್ ಇಂಡಿಯಾ ಚೇರ್ಮನ್ ಡಾಕ್ಟರ್ ರಾಜಗೋಪಾಲ್ ಶೆಣೈ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಶ್ರೀನಾರಾಯಣಗುರು ಸ್ಪೋರ್ಟ್ಸ್ ಅಂಡ್ ಎಜುಕೇಷನ್ ಟ್ರಸ್ಟ್ ಕಾಪು ಅಧ್ಯಕ್ಷ ಉಮಾನತ್ ಕಾಪು ಧನ್ಯವಾದ ಸಮರ್ಪಿಸಿದ್ರು. ಸೌಂದರ್ಯ ಯುಕೆ ಕಾರ್ಯಕ್ರಮ ನಿರೂಪಿಸಿದ್ರು. ಸಾಕ್ಷತ್ ಯುಕೆ ವಂದಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.